ರಾಜಧಾನಿ ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಮೊನ್ನೆ ಆನೇಕಲ್ಲಲ್ಲಿ ದುರ್ಘಟನೆ ಸಂಭವಿಸಿತ್ತು. ಈಗ ಮತ್ತೊಂದು ಅಂಥದ್ದೇ ಘಟನೆ ನಡೆದಿದೆ. ಗ್ಯಾಸ್ ಲೀಕೇಜ್ ಆದ ಪರಿಣಾಮ ಸಿಲಿಂಡರ್ ಸ್ಫೋಟ ಆಗಿದೆ. ಬೆಂಗಳೂರಿನ ಎಂಎಸ್ಆರ್ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಟಿಬೇಟಿಯನ್ ಫಾಸ್ಟ್ ಫುಡ್ ಹೋಟೆಲ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸ್ಫೋಟದ ರಭಸಕ್ಕೆ ಪಕ್ಕದ ರಾಮಯ್ಯ ಕಾಲೇಜಿಗೂ ಕೂಡ ಹಾನಿಯಾಗಿದೆ. ಎಂಎಸ್ ರಾಮಯ್ಯ ಕಾಲೇಜಿನ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಘಟನೆ ಸಂಭವಿಸಿರುವಂಥ ಜಾಗದ ನೇರ ದೃಶ್ಯಗಳು. ಎಂಎಸ್ಆರ್ ನಗರ, ಇಲ್ಲೊಂದು ಟಿಬೇಟಿಯನ್ ಫಾಸ್ಟ್ ಫುಡ್ ಇತ್ತು. ಆ ಟಿಬೇಟಿಯನ್ ಫಾಸ್ಟ್ ಫುಡ್ನ ಕಿಚನ್ನಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಸಿಲಿಂಡರ್ ಸ್ಫೋಟ ಆಗಿದೆ. ಪರಿಣಾಮ ಪಕ್ಕದಲ್ಲೇ ಇದ್ದಂಥ ಕಾಲೇಜಿನ ಕಿಟಕಿ ಗಾಜುಗಳು ಕೂಡ ಪುಡಿಪುಡಿಯಾಗಿರೋದನ್ನು ನೋಡ್ತಾ ಇದ್ದೀರಿ. ಅಂದರೆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದು ಈ ದೃಶ್ಯವನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಎಂಎಸ್ಆರ್ ನಗರದ ಟಾಸ್ಕ್ ಟೇಸ್ಟಿ ರೆಸ್ಟೋರೆಂಟ್ ನಲ್ಲಿ ಬೆಳಗಿನ ಜಾವ 7:30ಕ್ಕೆ ಸಿಲಿಂಡರ್ ಸ್ಫೋಟ ಆಗಿದೆ. ಇಲ್ಲಿ ಇರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಸಿಲಿಂಡರ್ ಸ್ಫೋಟ ಆಗಿ ಇಲ್ಲಿನ ಗೋಡೆ ಬಿರುಕು ಬಿಟ್ಟು ಪುಡಿ ಪುಡಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ರೆಸ್ಟೋರೆಂಟ್ ನಲ್ಲಿ ಇರ್ತಕ್ಕಂಥ ಪದಾರ್ಥಗಳು ಕೂಡ ಇಲ್ಲಿ ಚಲ್ಲಾಪಿಲ್ಲಿ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಗೇಟ್ ನಂಬರ್ 8ರಲ್ಲಿ ಇರ್ತಕ್ಕಂಥ ಎಂಎಸ್ ರಾಮಯ್ಯ ಕಾಲೇಜಿನ ಗೋಡೆಗೂ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಟಾಸ್ಕೋ ಟೇಸ್ಟಿ ರೆಸ್ಟೋರೆಂಟ್ ಏನಿದೆ ಇದು ಎಂಎಸ್ಆರ್ ನಗರದಲ್ಲಿ ಇರ್ತಕ್ಕಂಥದ್ದು. ಸಿಲಿಂಡರ್ ಸ್ಫೋಟದಿಂದಾಗಿ ಈಗ ಗೋಡೆ ಸೇರಿದಂತೆ ಹೋಟೆಲ್ನಲ್ಲಿ ಇರ್ತಕ್ಕಂಥ ಅಡುಗೆ ಮನೆ ಏನಿದೆ ಅದು ಕೂಡ ಯಾವ ರೀತಿ ಚಲಾಪಿಲಿ ಆಗಿದೆ, ಅಂದ್ರೆ ಸಿಲಿಂಡರ್ನ ಸ್ಫೋಟದ ರಭಸ ಯಾವ ರೀತಿ ಇದೆ ಎಂಬುದನ್ನು ಕೂಡ ನಾವಿಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಸದ್ಯ ಈಗ ಸ್ಥಳಕ್ಕೆ ಪೊಲೀಸ್ ಸೇರಿದಂತೆ ವಿಧಿವಿಜ್ಞಾನ ತಜ್ಞರು ಕೂಡ ಆಗಮಿಸಿ ಪ್ರಕರಣ ಸಂಬಂಧ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸಾಕಷ್ಟು ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾವ ರೀತಿ ಸಿಲಿಂಡರ್ ಸ್ಫೋಟ ಆಯ್ತು, ಸಿಲಿಂಡರ್ ಸ್ಫೋಟಕ್ಕೆ ಪ್ರಮುಖ ಕಾರಣ ಏನು ಎಂಬತಕ್ಕಂಥ ವಿಚಾರ ಕುರಿತಂತೆ ಕೂಡ ಈಗ ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಅಂದ್ರೆ ಎಕ್ಸ್ಪರ್ಟ್ಗಳು ಕೂಡ ಬಂದು ಇಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಇನ್ನು ಪ್ರಮುಖವಾಗಿ ಗೇಟ್ ನಂಬರ್ 8ರಲ್ಲಿ ಇರ್ತಕ್ಕಂಥ ಎಂಎಸ್ ರಾಮಯ್ಯ ಕಾಲೇಜಿನಲ್ಲಿ ಇರ್ತಕ್ಕಂಥ ಆ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಕಾಲೇಜಿನ ಕಿಟಕಿಯ ಗಾಜುಗಳು ಕೂಡ ಪುಡಿಪುಡಿ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಪ್ರಮುಖವಾಗಿ ರೆಸ್ಟೋರೆಂಟಿನ ಮುಂಭಾಗದಲ್ಲಿ ಇರ್ತಕ್ಕಂಥ ಗೇಟ್ ನಂಬರ್ 8ರ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಎಂಎಸ್ ರಾಮಯ್ಯ ಕಾಲೇಜಿನ ಕಿಟಕಿ ಗಾಜುಗಳು ಕೂಡ ಈಗ 2ನೇ ಫ್ಲೋರ್ನ ಗಾಜುಗಳು ಸೇರಿದಂತೆ ಪುಡಿಪುಡಿ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇರ್ಬೋದು. ಸದ್ಯ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ, ಮತ್ತೆ ವಿಧಿವಿಜ್ಞಾನಾಲಯ ಪ್ರಯೋಗಾಲಯದ ಸಿಬ್ಬಂದಿ ಕೂಡ ಆಗಮಿಸಿದ್ದು ಘಟನೆ ಸಂಬಂಧ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಘಟನೆ ಹೇಗಾಯ್ತು, ಪ್ರಮುಖ ಕಾರಣ ಏನು ಎಂಬತಕ್ಕಂಥ ವಿಚಾರ ಕುರಿತಂತೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಈಗ ಯಾವುದೇ ಸಾವು ನೋವು ಸಂಭವಿಸಿಲ್ವಾದರೂ ಕೂಡ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು. ರೆಸ್ಟೋರೆಂಟ್ನ ಒಳಗೆ ಇರ್ತಕ್ಕಂಥ ಎಲ್ಲ ಸಾಮಾನು ಸರಂಜಾಮುಗಳು ಕೂಡ ಚಲ್ಲಾಪಿಲ್ಲಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಶೆಲ್ಟರ್ ಏನಿತ್ತು ಆ ಶೆಲ್ಟರ್ ಕೂಡ ಗ್ಯಾಸ್ ಸಿಲಿಂಡರ್ನ ಸ್ಫೋಟದ ರಭಸಕ್ಕೆ ಚಲ್ಲಾಪಿಲ್ಲಿ ಆಗಿ ರಸ್ತೆಯ ಬಲಭಾಗದಲ್ಲಿ ಬಿದ್ದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಸಿಲಿಂಡರ್ ಸ್ಫೋಟ ಆಗಿರ್ತಕ್ಕಂಥ ವಿಚಾರಕ್ಕೆ ಸದ್ಯ ಈಗ ಶೆಲ್ಟರ್ ಕೂಡ ಕಿತ್ತು ಬಂದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇಲ್ಲಿ ಬೆಳಗಿನ ಜಾವ 7:30 ಸುಮಾರಿಗೆ ಘಟನೆ ಸಂಭವಿಸಿರ್ತಕ್ಕಂಥದ್ದು. ಸದ್ಯ ಈಗ ಪೊಲೀಸರು ಸ್ಥಳಕ್ಕೆ ಆಗಮಿಸಿ 2 ಕಡೆ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. ಘಟನಾ ಸಂಬಂಧ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಾಗಾಗಿ ಸದ್ಯ ಯಾವುದೇ ಸಾವು ನೋವು ಸಂಭವಿಸಿಲ್ವಾದ್ರು ಸದ್ಯ ಈಗ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಗೋಡೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು, ಸಾಮಾನ್ಯ ಸರಂಜಾಮುಗಳೆಲ್ಲ ಚಲಾಪಿಲ್ಲಿ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.